ನೋಡಿಲ್ಲ. ಆದರೆ ಮೊನ್ನೆ ಅಧ್ಯಕ್ಷರು ನನಗೆ ಭೇಟಿಯಾಗಿದ್ದರು. ಭೇಟಿಯಾದಾಗ ಈಗ 4-5 ವರ್ಷದಿಂದ ಆಲ್ಮೋಸ್ಟ್ 2019-20 ಸಾಕಷ್ಟು ಇಲಾಖೆಗಳಲ್ಲಿ ಏನು ಪೇಮೆಂಟ್ಗಳು ಪೆಂಡಿಂಗ್ ಇದೆ ಅಂತ ನನ್ನ ಹತ್ರ ಬಂದು ಹೇಳ್ಕೊಟ್ಟು ನಮ್ಮದು ಇಲಾಖೆದು ಚರ್ಚೆ ಮಾಡಿದ್ರು. ನಾವು ಇರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸದನದಲ್ಲಿ ಇದ್ರ ಬಗ್ಗೆ ಆಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಅನುದಾನವನ್ನು ಮೀರಿ ಕೆಲಸಗಳನ್ನು ಕಾಮಗಾರಿಗಳನ್ನು ಅನುಮೋದನೆ ಮಾಡಿದ್ದಾರೆ. 100 ರೂಪಾಯಿ ಇದ್ದರೆ 10,000 ರೂಪಾಯಿ ತನಕ ಇವರು ಕೆಲಸಗಳನ್ನು ಕೊಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆವಾಗ ಸರ್ಕಾರ ಸ್ಥಿರ ಇರಲಿಲ್ಲ. ಸೊ ಯಾರ್ಯಾರಿಗೆ ಮನವೊಲಿಸಬೇಕಾಗಿದ್ದಾರೆ ಅದು ಯಾರ್ಯಾರಿಗೆ ಬೇಕಾದರೆ ಅದು ಯಾವುದೋ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಥರ ಸೃಷ್ಟಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ. KRADLನಲ್ಲಿ ನಮ್ಮದು FD ಏನು ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ವಿರೋಧ ನಡುವೆ ಕೂಡ 1,000 ಕೋಟಿ ರೂಪಾಯಿ ತಗೊಂಡುವಂಥ ನಿರ್ದೇಶನ ಇತಿಹಾಸದಲ್ಲಿ ಮೊದಲನೇ ಸರಿ ಆಗಿದೆ. ಇವರು ಸಾಲ ಮಾಡಿ BJPಯವರು ತುಪ್ಪ ತಿಂದಿದ್ದಾರೆ. ಆ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ. ಅದಕ್ಕೆ ಏನೇನು ದಾಖಲೆಗಳು ಬೇಕು ಅದೆಲ್ಲನೂ ಕೂಡ 1-2 ದಿನದಲ್ಲಿ ತಮ್ಮ ಮುಂದೆ ನಾನು ಇಡ್ತೀನಿ, ನಮ್ಮ ಇಲಾಖೆದು. ಮತ್ತು ಇಡೀ ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಬಜೆಟ್ನಲ್ಲೇ ಅವ್ರು ಹೇಳಿರೋದು ಎಷ್ಟು ಆಲ್ಮೋಸ್ಟ್ 1,000 ಕೋಟಿ ರೂಪಾಯಿ ಬಿಲ್ಲನ್ನು ಪೆಂಡಿಂಗ್ ಇಟ್ಬಿಟ್ಟು ಇವ್ರು ಹೋಗ್ಬಿಟ್ಟಿದ್ದಾರೆ ಅಂತ. ಇದೇನು ಇವತ್ತು ಯಾಕೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ, ಹಿಂದಿನ ಸರ್ಕಾರಗಳಲ್ಲಿ ಇವರು ಮನವೊಲಿಕೆಗೆ ಇವರೇನು ಕಾಮಗಾರಿಗಳು ಯಾವುದೇ ಅನುದಾನ ಇರಲಾರ್ದೆ ಇವರು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಾಗಿತ್ತು. ಆದರೆ ಅದು ಮಾಡಿಲ್ಲ ಇವರು. ಸೊ ಆದ್ರಿಂದ ಅದನ್ನ ಸರಿಪಡಿಸ್ತಾ ಇರೋದು ಈ ಸರ್ಕಾರ. ಬಟ್ ಪರಿಹಾರ ಏನಿಲ್ಲ. ಈಗ ನೋಡಿ, ಅದಕ್ಕೆ ತಕ್ಕಂಗೆ ನಾವು ಫೈನಾನ್ಸಸ್ ರಿಲೀಸ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಇಲಾಖೆಯಲ್ಲಿ 1,000 ಕೋಟಿ ರೂಪಾಯಿಯನ್ನ ಹಿಂದಿನ ಸರ್ಕಾರ ಬಿಲ್ಗಳನ್ನು ನಾವು ಕೊಟ್ಟಿದ್ದೀವಿ. ಈಗ LOC ಬಗ್ಗೆನೇ ತಾವು ನೋಡ್ಬೋದಲ್ಲ, ಎಲ್ಲರೂ LOC ಬಗ್ಗೆನೇ ಮಾತಾಡಿ ಯಾವಾಗ ಅನುಮೋದನೆ ಆಗಿರೋದು ನೋಡಿ. ನಮ್ಮ ಸರ್ಕಾರದಲ್ಲಿ ಎಷ್ಟಾಗಿದೆ, ಅವ್ರ ಸರ್ಕಾರದಲ್ಲಿ ಎಷ್ಟಾಗಿದೆ. ನಮ್ಮ ಸರ್ಕಾರದಲ್ಲಿ ಅನುದಾನ ಎಷ್ಟಿದೆ ಅಷ್ಟೇ ನಾವು ಮಾಡಿರೋದು. ಏನೋ ಹೊಸ ಕಾಮಗಾರಿಗಳ ಅಪ್ರೂವಲ್ ನಾವು ಸುಮ್ಮನೆ ಯಾರ್ದೋ ಮನವೊಲಿಸಕ್ಕೆ ಹೋಗಿ ಅವೈಜ್ಞಾನಿಕವಾಗಿ ನಾವು ಯಾವುದೂ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ನಾನು ಹೇಳ್ದಂಗೆ 100 ರೂಪಾಯಿ ಇದ್ದಾಗ ಅದ್ರ 10 ಪಟ್ಟು ಇವರು ಅನುಮೋದನೆ ಕೊಟ್ಬಿಟ್ಟಿದ್ದಾರೆ. ಚುನಾವಣೆ ಬರ್ತಾ ಇದೆ, ಬಿಟ್ಟು ಹೋಗ್ತಾರೆ ಶಾಸಕರು ಅಂದ್ಬಿಟ್ಟು ಇವ್ರು ಮಾಡಿರೋದು. ಅವಾಗ ಸೀನಿಯಾರಿಟಿ ಮೇಲೆ ಬಿಲ್ ಮಾಡಬೇಕು ಅಂತ